ಧಾರವಾಡದಲ್ಲಿ ಬಹಳ ದೊಡ್ಡ ಧರಣಿಯಲ್ಲ ಯುವಕರಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡಕ್ಕಾಗ್ಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ. ನಾನು ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದಾವೆ. ಅದೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಆನೆ ದಾಳಿ ಒಂದೇ ವಾರದಲ್ಲಿ 2 ಸಾವು ಮತ್ತು 14 ಜನ. ಏನಾಗಿದೆ, ಆನೆಗಳ ಸಂಖ್ಯೆ, ಹುಲಿಗಳ ಸಂಖ್ಯೆ, ಚಿರತೆಗಳ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಕರ್ನಾಟಕದಲ್ಲಿ. ಅವೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಹೊರಗಡೆ ಬಂದು ಮಾನವ ಸಂಘರ್ಷ ನಡೀತದೆ. ಅದಕ್ಕೆ ಅದನ್ನ ಈ ಸಾರಿ ನಾವು ಬ್ಯಾರಿಕೇಡ್ ಹಾಕ್ಬೇಕು ಅಂತ ಮಾಡ್ತಾ ಇದೀವಿ. ದೊಡ್ಡ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಹಾಕ್ತೀವಿ. ಟಾಸ್ಕ್ ಫೋರ್ಸ್ ನಿಂದ ನಿಲ್ಲೋದಿಲ್ಲ, ಬ್ಯಾರಿಕೇಡ್ ನಿಂದ ಟಾಸ್ಕ್ ಫೋರ್ಸ್ ಮಾಡ್ತೀವಿ. ಬಟ್ ಬ್ಯಾರಿಕೇಡು ವ್ಯಾಪಕವಾಗಿ ಎಲ್ಲೆಲ್ಲಿ ಕಾಡಿನ ಹಂಚಿದೆ ಅಲ್ಲೆಲ್ಲ ಬ್ಯಾರಿಕೇಡ್ ಮಾಡ್ತೀವಿ. ಶಿವಮೊಗ್ಗ ಘಟನೆ ಟ್ವೀಟ್ ಮಾಡಿದ್ರಿ ತಾವು. ಅದೇ ರೀತಿ ಶಿವಮೊಗ್ಗ, ಉತ್ತರ ಕನ್ನಡ ಈ ಅಪ್ರಾಪ್ತರು ಮುಖ್ಯವಾಗಿ ಗಾಂಜಾ ಸೇವನೆಯಿಂದ ಇದು ಆಗ್ತಾ ಇದೆ ಅಂತ ಹೇಳಿ, ಇದನ್ನು ಹೇಗೆ ಸರ್ ನಿಯಂತ್ರಿಸುವುದು? ಈ ಶಿವಮೊಗ್ಗ ಘಟನೆ ಮತ್ತು ಉತ್ತರ ಕನ್ನಡದಲ್ಲಿ ಆದ ಘಟನೆಯಲ್ಲಿ ಗಾಂಜಾ ಸೇವನೆ ಪ್ರಮುಖ ಕಾರಣ ಅಂತ. ಈಗ ಗಾಂಜಾನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಶೂನ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಗಾಂಜಾ ರಹಿತವಾದಂಥ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದ ಉದ್ದೇಶ. ನಾವು ಆ ದಿಕ್ಕಿನಲ್ಲಿ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಗಳು ಇನ್ನೂ ಸಂಪೂರ್ಣವಾಗಿ ಸಫಲ ಆಗಿಲ್ಲ, ಮಾಡ್ತಾ ಇದ್ದೀವಿ. ಸರ್, ಅಜೀಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿ ಮೇಲೆ ABP ವಿದ್ಯಾರ್ಥಿಗಳು ದಾಂಧಲೆ ಮಾಡಿದ್ರು. 25 ಜನ ಮೇಲೆ FIR ಕೂಡ ಆಗಿದೆ. ನಾವು ಯಾರು ಕಾನೂನನ್ನು ಕೈ ತಗೋತಾರೆ, ಅವರು ABVP ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ. ವಿನಾಕಾರಣ ಕಾನೂನನ್ನು ಕೈ ತಗೊಳ್ತಕ್ಕಂಥದನ್ನ ಸಹಿಸಲ್ಲ ನಮ್ಮ ಸರ್ಕಾರ. ಸರ್, ಬರ್ಡನ್ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತ ಅನಿಸ್ತದೆ ಸರ್ ತಮಗೆ? ಬರ್ಡನ್ ಅಂತಂದ್ರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ನಮ್ಮ ರಾಜ್ಯ ವನ್ಯಜೀವಿ ವಿಭಾಗ ಪರ್ಮಿಷನ್ ಕೊಡುತ್ತೆ ಸರ್. ಯಾವುದಕ್ಕೆ? ಆಗುಂಬೆಯಲ್ಲಿ ಸುರಂಗ ನಿರ್ಮಾಣ. State opinion has not been expressed. The Agumbe tunnel is there. So ನೀವೇನ್ ಹೇಳ್ತೀರಾ? ಪರ್ಮಿಷನ್ ಎಲ್ಲ ಮಾಡ್ತೀವಿ ಅದು. ವಿರೋಧ ಇದೆ, ಅದರಿಂದ ಪರಿಸರವಾದಿಗಳು ಸಿಕ್ಕಾಪಟ್ಟೆ ವಿರೋಧ ಇದೆ. ಮತ್ತೊಂದು, ಈಗ ಆನೆ ಹುಲಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ. ಅವ್ರನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಪರಿಸರವಾದಿಗಳು ಅದರಿಂದ ಪ್ರಾಣಿಗಳ ವಾಸಸ್ಥಾನಕ್ಕೆ ಅಪಾಯ ಆಗಿ ಅವ್ರು ಮತ್ತೆ ಜಾಸ್ತಿ ನಾಡಿಗೆ ಬರಲ್ವಾ? ಪರಿಸರವಾದಿಗಳು ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದನ್ನ ಅವ್ರ ಜೊತೆ ಮಾತಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸ. ಇಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ನಿಮಗೆ ಗೊತ್ತಿದೆ, ಎಲ್ಲ ಚರ್ಚೆ ಆಗ್ತಾ ಇದೆ. ಒಂದದು ಕಂಪ್ಲೀಟ್ ಆಗಬೇಕು ಅನ್ನೋದು ಒತ್ತಾಯ ಇದೆ. ತನಿಖೆ ಯಾವ ಹಂತಕ್ಕೆ ಲಾಜಿಕ್ ಎಂಡಿಗೆ ಬರ್ತಾ ಇಲ್ಲ ಅನ್ನೋ ಅಭಿಪ್ರಾಯ. ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದಲ್ಲಿ ಅದನ್ನ ಮಾಡ್ತೀವಿ. ಅದನ್ನ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಯೋಜನೆ ಮುಗಿಬೇಕಲ್ಲ, ಯೋಜನೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಿಂದ ರೋಗಿಗಳು ಇಲ್ಲ ಕೊರತೆ, ಔಷಧಿಗಳ ಕೊರತೆ ಇಲ್ಲ ಸರ್. ಅದೇ ರೀತಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ತನಿಖೆ ಯಾವುದೇ ಕನ್ಕ್ಲೂಷನ್ ಹೋಗ್ತಾ ಇಲ್ಲ, ಅದು ಮುಂದುವರಿತಾನೆ ಇಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು 50 ದಿನ ಧರಣಿ ಎಲ್ಲ ಮಾಡಿದ್ರು. ಪ್ರತಾಪ್ ಚಂದ್ರ ಶೆಟ್ಟರು 50 ಅದು ಬ್ರಹ್ಮಾವರ ನಾವು ಈಗಾಗಲೇ ಡಿಸಿಷನ್ ತಗೊಂಡಿದ್ವಿ. ಸೊ ಯಾರು ಕೂಡ ಮುಂದೆ ಬರಲ್ಲ ಅದನ್ನ ನಡೆಸಕ್ಕೆ. ಅದಲ್ಲ, ಅದು ಭ್ರಷ್ಟಾಚಾರ. ಗುಜರಿ ಮಾರಾಟದಲ್ಲಿ 14ರಿಂದ 20 ಭ್ರಷ್ಟಾಚಾರ ಆಗಿದೆ.
ಅನ್ನೋ ಒಂದು ಅದ್ರ ಬಗ್ಗೆ ಎಂಕ್ವೈರಿ ಮಾಡಿಸ್ತೀವಿ. ಸರ್ ಈಗ ನರ್ಸಿಂಗ್ನ ಮಕ್ಕಳು ಇಲ್ಲಿಯವರು ಕಾಯ್ತಾ ಇದ್ದಾರೆ ಸರ್. ಅಲ್ಲಿ ಬೇಡಿಕೆಯೂ ಬಂತು, ಸ್ವಂತ ಕಟ್ಟಡ ಮತ್ತು ಅವರ ಹೆಸರನ್ನು ಅದೆಲ್ಲ ನರ್ಸಿಂಗ್ ಮಕ್ಕಳು ಕಾಯ್ತಾನೂ ಇದ್ದಾರೆ. ಈ ಕಾರ್ಕಳದಲ್ಲಿ ಬಹಳ ದೊಡ್ಡ ಸಮಸ್ಯೆ. ಎಲ್ಲಿ? ಇಲ್ಲೇ ಕಾರ್ಕಳದಲ್ಲೇ ಅಲ್ಲಿ ಮನವಿಯಲ್ಲೂ ಹೇಳಿದ್ರು. ನರ್ಸಿಂಗ್ ಕಾಲೇಜ್ ಸರ್ಕಾರಿ ಕಾಲೇಜಾ? ನಾನು ಇಲ್ಲಿ ನೋಡ್ತೀನಿ. ಸರ್ ಪಿಲಿಕುಳದಲ್ಲಿ ಜೈವಿಕ ಉದ್ಯಾನವನ ಇದೆ ಸರ್. ಅಲ್ಲಿ ಪ್ರಾಣಿಗಳ ಸ್ಥಿತಿ ತುಂಬಾ ಶೋಚನೀಯ ಸ್ಥಿತಿಯಲ್ಲಿ ಇದೆ ಸರ್. ಕೆಲವೊಂದು ಮಾಧ್ಯಮ ವರದಿಗಳು ಕೂಡ ಬಂದಿರುವಂತೆ ಸರ್. ಪಿಲಿಕುಳ ಜೈವಿಕ ಉದ್ಯಾನವನ ಅದನ್ನ ಒಬ್ಬ ನೋಡ್ತೀನಿ, ಅದ್ರ ರಿಪೋರ್ಟ್ ತರಿಸ್ಕೊಂಡು ನೋಡ್ತೀನಿ DC ಇಂದ. ಶಾಸಕರೆಲ್ಲ ಮಂತ್ರಿಗಳಾಗಬೇಕು ಅಂತ ಕೆಲವರು ಅಭಿಲಾಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ, ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು.